ಸಮಯ 6:44. ಕಂಟೆಸ್ಟೆಂಟ್ಗಳು ಈಗ ಅದ್ಭುತರಿದ್ದಾರೆ. ನಾಷ್ಟಕ್ಕಾಗಿ ಕಾಯುತ್ತಿದ್ದೇವೆ. ನೋಡಿದ್ರೆ ಹೂಗಳು ತರ್ತಿರ್ತಾರೆ. ತಡ ಮುಂಜಾನೆ 7:15 ಆಗ್ಯದ. ಇವಾಗ ಟ್ರೈನ್ ಕಲಬುರ್ಗಿದಾಗ ನಿಂತದ. ಸೊ ಇವಾಗಷ್ಟೇ ಎಲ್ಲ ನಾಷ್ಟ ಮತ್ತು ಚಾಯ್ ಆಯಿತು. KR ಪುರದಿಂದ ರಾತ್ರಿ 11ಕ್ಕೆ ಬಿಟ್ಟಿದ್ವಿ. प्लेटफॉर्म क्रमांक 3 पर है. May I have your attention please? 5633 तिरुवनंतपुरम मुंबई छत्रपति शिवाजी महाराज टर्मिनस एक्सप्रेस. ಎಲ್ಲಕ್ಕಿಂತ ಬೆಸ್ಟ್ ಟ್ರಾವೆಲಿಂಗ್ ಮಾಡೋದು ಅಂತಂದ್ರೆ AC ಕೋಚ್ನೊಳಗೆ ನೋಡಿ. ಎಲ್ಲ ಫೆಸಿಲಿಟಿ ಸರಿಯಾಗಿರ್ತದ. AC ಫಸ್ಟ್ ಕ್ಲಾಸ್ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು. ಏನಲ್ಲಿ ಪುಣೆ ಬಂದ್ವಿ. ಪುಣೆ ರೈಲ್ವೆ ಟ್ರ್ಯಾಕು, ಪುಣೆ ಗಾಳಿ ನೋಡ್ರಿಗ. ಪುಣೆ ಹಸ್ರಾಗದ. ನಂಗೆ ಫೀಲ್ ಆಗತ್ತಪ್ಪ ನಿಂಗೆ. ನೀನು ನಂದೇನು ಮನೆ ಇದ್ದೀನಂಗೆ ಇದು ಪುಣೆ. ನೀ ಹೊಸವು ಇದ್ದಿ. ಇನ್ನು ಹೊರಗಡೆ ಕಾಲಿಟ್ಟಿಲ್ಲ. ಹೊರಗಡೆ ಕಾಲಿಟ್ಮೇಲೆ ನಿಮಗೆಲ್ಲ ಹೇಳ್ತೀನಿ. ನನ್ನ ವ್ಯೂ ಅನ್ನೋದು ಏನು ಹೇಳ್ತೀನಿ ನಿಮಗೆ, ಹೆಂಗೆ ಹೇಳ್ತೀನಿ ಅಂತಂದ್ರೆ ನೀವೆಲ್ಲ ಓಕೆ ಪುಣೆ ನಿಂಗೆ ಅದ. ನಾನು ಕನ್ಫ್ಯೂಸ್ ಆಗಿರ್ಬೇಕು. ನಿಮ್ಮ ಕನ್ಫ್ಯೂಸ್ ಅಲ್ಲ, ಕ್ಲಾರಿಫಿಕೇಶನ್. ಕನ್ಫ್ಯೂಸ್ ಆಗಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಕನ್ಫ್ಯೂಸ್ ಆದ್ರೆ ಕನ್ವಿನ್ಸ್ ಮಾಡ್ತೀನಿ, ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ತೀನಿ. ನಾನು ಇದು ಪ್ರೋಗ್ರೆಸ್ ಅಂದ್ರೆ ಬೆಂಗಳೂರು ಬಿಟ್ಟಿದ ಮೇಲೆ ಇದು ಪ್ರೋಗ್ರೆಸ್. ಒಳ್ಳೇದಪ್ಪ, ಒಳ್ಳೇದಾಗಿ. ಸಿನ್ನೂರೊಳಗಿದ್ದ ಕನ್ಫ್ಯೂಸ್ ಆಗಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ ಕ್ಲಾರಿಟಿ ಸಿಕ್ಕದ. ಪುಣೆಗೆ ಬರಾಕತ್ತೀನಿ, ಕನ್ಫ್ಯೂಸ್ ಇದ್ದರೆ ಕ್ಲಾರಿಟಿ ಕೊಡ್ತೀನಿ, ಕ್ಲಾರಿಟಿ ಇದ್ದರೆ ಕನ್ಫ್ಯೂಸ್ ಮಾಡ್ತೀನಿ. ಅರ್ಥ ಇಲ್ಲ ಅಂದ್ರೆ ನಿನಗೂ ನಂಗೆ ಅರ್ಥ ಆಗ್ತೈತಿ. ಇಲ್ಲ ನಂಗೆ ಅರ್ಥ ಆಗ್ತೈತಿ. ಇದರ ಹುಡುಗಿ ನಂಗೆ ಅರ್ಥ ಆಗಲ್ದ್ರ ಹೆಂಗೆ ನಡಿ ಹೋಗಾರೆ. ರೈಟ್ ಬ್ಯಾಗದನಪ್ಪ ಏನಪ್ಪ ಬ್ಯಾಗ್ ವಜನ ಐತಿ. ಮತ್ತೇನ್ರಪ್ಪ ಜೀವನದಾಗ ಅನ್ಕೊಂಡಿದ್ದಿಲ್ಲ ಬರ್ತೇನಂತ. ನಾನು ಇಂಥ ಪ್ಲೇಸಿಗೆ ಬರ್ತೀನಿ. ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೇನಂತಂತಂದ್ರೆ ಸೋಲೋ ಟ್ರಿಪ್ ಮಾಡಬೇಕು, ಗಾಡಿ ಹಾಕ್ಕೋಬೇಕು, ನಡ್ರಿ ಎಲ್ಲರೂ ಹಟ್ರು, ರಿಯಾಲಿಟಿಗೆ ಹಟ್ರು, ಕೆಲಸಕ್ಕೆಲ್ಲ ಹಟ್ರ ಥರ ಮಾಡಿದ್ದೆ. ಅಚಾನಕ್ ಒಬ್ಬೊಂದು ಸಿಕ್ಕ, ನಡಿಲೇ ಹೋಗಮ್ಮ ಅಂತಂದ. ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಆಯಿತು, ಬಂದೆ. ಇನ್ನೂ 4 ದಿನ ಅದ. ನಾನು ನೋಡಿದ್ರೆ ಶುಕ್ರವಾರ ಆಫೀಸಿಗೆ ಹೋಗ್ಬೇಕು. ಇವ್ ನೋಡಿದ್ರೆ ಶುಕ್ರವಾರ ಮುಗಿದಿದ್ಲಿ ಅಂತ ಆತನ. ನೀವು ಕರ್ಕೊಂಡು ಹೋಗೋದು ಪಕ್ಕ ಸೋಮವಾರ ಕರ್ಕೊಂಡು ಹೋಗ್ತಾನೆ. ನನಗೆ ಗೊತ್ತದ. ನಾನು ಪ್ರಮೋಷನಿಗೆ ನನ್ನ ಜಾಬು ಇದು ಹಟ್ರು. नडी ಒಳ್ಳೆದಾಗಿ. हम लोग बाय ब्रो, सी यू. कहाँ से हो तुम? मुंबई से हूँ. ओके बाय बाय ब्रो. ಬಂತ ಇಲ್ಲಿ ನೋಡು. ಈಗಲೇ ನಾಯಿ ಬಂತ. ಒಳ್ಳೆ ಫ್ರಂಟ್ ಬ್ಯಾಗ್ ಒಳ ಮಗು ಹಿಡ್ಕೊಂಡು ಬಂದಂಗೆ ಬರ. ಯಾವ ಕಡೆ ಅಲ್ಲ ಪುಣೆದನಾಗಿ ಒಂದೊಂದು ಪುಣೆ ಗೊತ್ತಿಲ್ಲ ನಿಂಗೆ. ದೋಸ್ತ ಫಸ್ಟ್ ಒಂದು ರಿಕ್ವೈರ್ಮೆಂಟ್ ಹೇಳ್ತೀನಿ ಕೇಳ. ಇವೆಲ್ಲ ಕಟ್ ಮಾಡಲಿ. ಬಾಯ್ ಬ್ರೋ. ಅವ್ನು ತಗೊಳ್ಳಿಲ್ಲ. ಇದನ್ನೆಲ್ಲ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ ಒಳಗೆ. ನನಗೂ ಹೊಡ್ತಾರೆ, ನೀವು ಹೊಡ್ತಾರೆ. ಇಲ್ಲ ನಾ ಏನು ಕೊಡೋವಿಲ್ಲ ಏನಿಲ್ಲ. ಅಲ್ಲೇ ನೀರು ಕುಡಿಯಂಗಿಲ್ಲ ಲೇ. ಈಗ ಬಂದು ಬಟ್ ನಾ ಹೇಳಿ ಕಟ್ ಮಾಡು.
ಸರ್ ಅದು ಮೆಟ್ರೋ ಅದು ಅಲ್ಲೆಲ್ಲ ಕಾಣಿಸ್ತಾ ಹಾಂ ಮೆಟ್ರೋ ಇನ್ನೂ ರೆಡಿ ಆಗತ್ತೈತಿ ಇನ್ನು ಅವನು ಆಮೇಲಿಂದ ಆಗಿದ್ದು ಅಂದರೆ ಫಸ್ಟ್ ಆಗಿದ್ದು ಇಲ್ಲ ಫಸ್ಟ್ ಆಗಿದ್ದು ಡೆಲ್ಲಿ ಶಬಾಷ್ ಎಲ್ಲ ತೊಗೊಂಡಿವಿಲ್ಲ ಇಲ್ಲ ಅಂದ್ರೆ ಮತ್ತೆ ಅಂಟಿದ್ದು ಜರ ಮದತ್ ಮಾಡಲಿ ವಿಡಿಯೋ ತೆಗಿತೀನಿ ನಾ ಅಂಟಿದ್ದು ಮದತ್ ಮಾಡಿ ವಿಡಿಯೋ ತೆಗಿತೀನಿ ಮದತ್ ಮಾಡಿ ಬ್ಯಾಗ್ ಹಿಡಿ ಅಂದೆ ಹಿಡಿಯೋಕ್ಕಾಗೋಲ್ಲ ರೆಡ್ ಲೈಟ್ ಯಾವುದು ರೆಡ್ ಲೈಟ್ ನಿಂದ್ರೆ ಓಟ್ ಯಾಕೆ ಒಂದು ಈ ಕಡೆ ಅಲ್ಲೇ ಒಂದೆಡಲೇ ಅಂತೂ ಪುಣೆಗೆ ಬಂದು ಮುಟ್ಟಿದ್ದೀವಿ ಇಲ್ಲಿ ಬ್ರಿಡ್ಜ್ ಮೇಲೆ ಇದ್ದೀವಿ ಇವಾಗ ಮಳೆ ಜುನು ಬರ್ತೈತಿ ವ್ಯೂ ನೋಡಿದ್ರೆ ಚೆನ್ನಾಗೈತಿ ಬನ್ನಿ ಹೋಗೋಣ ಇಲ್ಲೆಲ್ಲ ಏನಂತ ಲಾಜಿಸ್ಟಿಕ್ ಮತ್ತು ಇವೇನ್ಲಿ ಡೈರೆಕ್ಟ್ ಹೊರಗೆ ಹಾಕ್ಲತ್ತಾವ ನಮ್ಗೆ ಚೆನ್ನಾಗೈತೆ ನೋಡಿ ಹಾಂ ರೆಡಿ ಚೆನ್ನಾಗೈತೆ ಚೆನ್ನಾಗೈತಿ ಇದು ನೋಡ್ರಿ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ್ರೆ ಮುಂದೆ ನಿಮಗೆ ಶಿವಾಜಿ ನಗರ ಬಸ್ ಸ್ಟಾಪ್ ಸಿಗುತ್ತಾ ಇಲ್ಲಿಂದ ಯಾವುದೇ ಏರಿಯಾಕ್ಕೆ ಹೋಗ್ಬೋದು ಎಲ್ಲೋ ಇದು ಫಸ್ಟ್ ಅಲ್ಲೆಲ್ಲ ಏನಂತ ಬೋರ್ಡು ಇದು ಏನು ಮ್ಯಾಲೆ ಹೋಗೋದೈತಲ್ಲ ಎಲ್ಲ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೋದು ಮತ್ತು ಈ ಕಡೆ ಇದು ಏನು ಒಳಗಡೆ ಐತೆ ನೋಡಿ ಅಲ್ಲಿ ಟಿಕೆಟ್ ತೆಗಿತಾರೆ ಹಾಂ ಎಲ್ಲನೇ ಟಿಕೆಟ್ ಕೊಡ್ತಾರೆ ಓಕೆ ದಿಸ್ ಇಸ್ ಹೌ ಇಟ್ ಲುಕ್ ಪುಣೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಿಡ್ಲೆ ರೋಡ್ ಸೆಂಟ್ರಲ್ ಏನು ಮಾತಾಡೋದು ಏನೇ ಮಾತಾಡೋದು ಸ್ಪೀಡ್ ಆಗೋದು ಇರೋದಂತ ಹಾಂ ಇಲ್ಲಿಂದ ಒಳಗೆ ಹೋಗೋಣ ಇದು ಒಂದು ಸಣ್ಣದು ಮಾರುಕಟ್ಟೆ ಇಲ್ಲ ಟೆನ್ಷನ್ ತಗೊಳ ಹೋಗೋಣ ಬಟ್ ಏನಂತ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಸುಮ್ಮನೆ ಮತ್ತೆ ಹೆಂಗೆ ಅನ್ಸತ್ತೆ ದೋಸ್ತ ಭಾಳ ಕೆಟ್ಟ ವಿಚಿತ್ರದ ಅಂದ್ರೆ ಏನಂತ ಪೂರ್ತಿ ಮೆಜೆಸ್ಟಿಕ್ ಇದ್ದೀನಿ ಅಪ್ಲೈ ಅಂತ ಪೂರ್ತಿ ಶೂಸ್ ಅದನ್ನು ಏನೂ ಬೇಕಾದ್ರೂ ತೊಗೋಬೋದು ಇದು ಈ ಕಡೆ ಆ ಕಡೆ ಇಲ್ಲೇ ಟ್ರ್ಯಾಕ್ ಪ್ಯಾಂಟ್ ತೊಗೊಳ್ಳಿ ಟ್ರ್ಯಾಕ್ ಪ್ಯಾಂಟ್ ಇಲ್ಲ ಬೇರೆ ಕಡೆ ತೊಗೊಂಬರ್ರಿ ಇನ್ನೂ ಇದಾವೆ ಇನ್ನೂ ಈಗ ಮನೆಗೆ ಹೋಗಿ ಈ ಕಡೆ ಬರೋ ಅವಾಗ ಏನು ಬೇಕೋ ಅದೆಲ್ಲ ಸೊ ಇಲ್ಲೆಲ್ಲ ಸಿಗ್ತಾವೆ ನೋಡಿದೆ ಟ್ರ್ಯಾಕ್ ಪ್ಯಾಂಟು ಅವೆಲ್ಲ ಚಸ್ಮಾ ಆಗಲಿ ಜಾಕೆಟ್ ಆಗಲಿ ಎಲ್ಲ ಸಿಗ್ತಾವೆ ಓಕೆ ಇಲ್ಲಿ ನೋಡಿಕ ಇವು ಏನಂತ ಎಲ್ಲ ಮುಂಬೈ ಪುಣೆ ಸರ್ವಿಸ್ ಟ್ಯಾಕ್ಸಿಗೂ ಇವು ಇವಾಗ ಹಾಂ ಮುಂಬೈ ಪುಣೆ ಟು ಮುಂಬೈ ನೈನ್ ನೈನ್ ಇದು ಇದು ಏನಂತ ಪೈಲೆ ಓಲ್ಡ್ ಕಾರ್
ಇವಾಗ ಭೋಸ್ರಿ ಬಸ್ಸಿನ ಕುಂತಿದ್ದೆವು. ಹೇಳಪ್ಪ ವಿಶೇಷತೆ ಹೇಳು. ದೋನ್ ಭೋಸ್ರಿ ಇಲ್ಲಾಂದ್ರೆ ಅದಕ್ಕಿಂತ ಏನಂತ ಒಂದಿನದ ಪಾಸ್ ತೆಗೆದು 70 ರೂಪಾಯಿ. 20 ರೂಪಾಯಿ ಅದ ಖರೆ ಅದ. ನಾವು ಅಡ್ಡಾಡೋದು ಒಂದೇ ಸಲ ಹೋಗಿಲ್ಲ. ಹೋಗ್ಬೇಕಾದ್ರೆ ಬಸ್, ಬರ್ಬೇಕಾದ್ರೆ ಹೊರಗಡೆ ಬರ್ಬೇಕಾದ್ರೆ ಯಾವ್ದು ಬೈಕು. ಹಾಂ ಇಲ್ಲಿಂದ ಪುಣೆ ಈ ಕಡೆ 70 ರೂಪಾಯಿ ಟ್ಯಾಕ್ಸ್ ಅಂದ್ರಪ್ಪ ಒಂದಿಲ್ಲ 4 ಬಸ್ಗಳು ಹತ್ಬೋದು. ಅದನ್ನು ಜೊತೆಗೆ ಏನಿದೆ ಪುಣೆ ಸ್ಟೇಷನ್ದಾಗ ನಡೀತೀವಿ. ನನಗೆ ಅದು ದೇವರು ನಮ್ಮಲ್ಲಿ ಐಡಿಯಾ ಮಕ್ಕಳು ಬರ್ತಾರೆ. ಬಿಹೈಂಡ್ ದ ಸೀನ್ಸ್ ಮಾಡ್ತಿರ್ತಾರೆ. 4:13 ಆಗ್ಯದ. 4:13 ಓಕೆ ಹೋಗ್ಬೋದು. ನೋಡಿ ಗೈಸ್, ನಾವು ಜರ ಹೆಚ್ಚಿನ ಮಾತಾಡ. ಯಾವುದಲ್ಲ ಇದು ಭೋಸ್ರಿ ಭೋಸ್ರಿ ಅಂತಿದ್ವಿ ಅಂತ. ಭೋಸ್ರಿ ಒಳಗಿದ್ದೀವಿ. ಸೊ ನೋಡಿದರೆ ನಾನು ಯಾಕೋ ಹುಬ್ಳಿ ಅನ್ಕೊಂಡದಿಲ್ಲಿ. ಸರಿಯಾಗಿ ಮಾತಾಡ. ನಿಜ ರೀ, ಹುಬ್ಳಿ ಕರಗು ನಂಗೆ ಹುಬ್ಳಿ ಅನ್ಕೊಂಡದು. ಹುಬ್ಳಿ ಸ್ಪೆಷಲಿ ನ್ಯಾಷನಲ್ ಮಾರ್ಕೆಟ್ ನಂಗೆ ಅದೇ ನೆನ್ಕೊಂಡೇನು. ಲೋಕಲ್ ಲೋಕಲ್ ನಾನು ಅಲ್ಲೂ ಹೆಂಗದ ಇದ್ದೇ ವಾತಾವರಣ ಆಡೋದು. ಬಟ್ ಆ ಸಣ್ಣದ ಸ್ವಲ್ಪ ಭಾಳ ದೊಡ್ಡದ, ಅಷ್ಟೇ ಡಿಫ್ರೆನ್ಸ್. ಸೊ ಅದಕ್ಕೆ ಮಿನಿ ಮುಂಬೈನೂ ಅಂತಾರೆ. ಇದಕ್ಕೆ ನೋಡಿದರೆ ಪುಣೆದಾಗಿದ್ದೀವಿ ನಾವು, ಭೋಸ್ರಿ ಅಂತ. ಸೊ ನೋಡಿ ನೆಕ್ಸ್ಟ್ ನೋಡೋಣ ಏನೇನದು ಏನೇನಿರುತ್ತೆ. ಸ್ವಲ್ಪ ಏನೋ ಗ್ಯಾನ್ ಚೋದ ಆತ ನೀವು ಮಾತಾಡ್ತೀವಿ. ಹಾಯ್, ನಾನೇನೂ ಇಲ್ಲ, ನಾ ಜಸ್ಟ್ ಗೈಡಾಗಿ ಬಂದಿನ ಅಷ್ಟೆ. ಸೊ ಅವನಿಗೆ ಏನೇನು ನೋಡಬೇಕು, ಚೆನ್ನಾಗಿ ಯಾವ್ಯಾವ್ದು ಪ್ಲೇಸ್ ಇದ್ದಾವ ಹಿಲ್ ಅದು ಸ್ಟೇಷನ್ ತೋರಿಸ್ತೀನಿ ಅಷ್ಟೇ. ಅದು ಅಂತೂ ಹಿಲ್ ಸ್ಟೇಷನ್ ಐತಿ. ಬಟ್ ಫಸ್ಟ್ ಮನಿಗ್ರ ಹೋಗು. ಏನು ಡೈರೆಕ್ಟ್ ಹಿಲ್ ಸ್ಟೇಷನ್ ಹೋಯ್ತು ನೀವು? ಹಿಲ್ ಸ್ಟೇಷನ್ ಹೋಗಿ ಏನು ಡೈರೆಕ್ಟ್ ಹಿಂಗೆ ಹೊಲ್ಸು ಮುಖ ತಗೊಂಡು ನಿಂದ ಏನು ಮುಖ ಲೇ ನಿಮ್ಮ ನಾ ಪ್ಲೇಸ್ ನೋಡೋಕೆ ಬಂದು ನನ್ನ ಯಾರು ನೋಡ್ತಾರೆ ಲೇ ಇಲ್ಲಿ? ನೀ ನೇಚರ್ ನೋಡ್ಬೇಕಲ್ಲ. ಆಯ್ತು ನೀನಂತ ನೇಚರ್ ನನ್ನ ರಿಜೆಕ್ಟ್ ಮಾಡ್ತಂದ್ರೆ ಏನು ಮಾಡಲಿ ದೋಸ್ತ ರಿಜೆಕ್ಟ್ ಲೇ. ನಾವು ನಿನ್ನೆ ಅಕ್ಸೆಪ್ಟ್ ಮಾಡೋದಂತ ನನ್ನ ಅಕ್ಸೆಪ್ಟ್ ಮಾಡೋಂಗಿಲ್ಲ ಅದು. ನಾನು ಲೋಕಲ್ ಇದೆ. ನೀನು ಲೋಕಲ್ ಆದ್ರಾಗೆ ಹೆಂಗಾದ್ರೆ ಅದೇನು ಕಪ್ರಿ ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತಾ? ಹೌದು, ನಾವು ಭೂಮಿ ತಾಯಿ ಮಕ್ಕಳೇ. ನಾವು ಭೂಮಿ ತಾಯಿ ಮಕ್ಕಳು. ನಾವು ಫಸ್ಟ್ ಟೈಮ್ ಬರತ್ತೀವಿ ಅಂತ ಅದ್ರದ್ದು ಭೂಮಿ ತಾಯಿ ಮಕ್ಕಳು. ಅವನ್ಲೇ ನಾವು ಭೂಮಿ ತಾಯಿ ಮಕ್ಕಳು. ನಿಮ್ಮ ಅಪ್ಪ ಹೊಲನೂ ಇಲ್ಲ, ಭೂಮಿ ತಾಯಿ ಮಕ್ಕಳಂತ. 1 ಎಕರೆ 30 ಗುಂಟೆ ಲೇ. ನಂಗಿರೋದು 12 ಎಕರ್ ಲೇ. ಲೆಕ್ಕ ನೋಡಗ ಬಿಡಕ್ಕೆ ಹೋಗ್ಬೇಡ್ರಿ. ಅಡ್ರಿ ಒಂದು ಹೇಳೋದು ಲೇ, ಹುಟ್ಟಬೇಕಾದ್ರೆ ತಾಯಿ ಗರ್ಭದಾಗ ಹುಡ್ತೀವಿ. ಬಟ್ ಸಾಯ್ಬೇಕಾದ್ರೆ ಭೂಮಿ ತಾಯಿ ಗರ್ಭದೊಳಗೆ ಸಾಯ್ತೀವಿ. ಸೊ ನಾವು ಭೂಮಿ ತಾಯಿ ಮಕ್ಕಳು. ನಾವು
ಇದು ಎಲ್ಲಿಂದ ಲಿಂಕ್ ಮಾಡಿದ್ವಿ ಇದು ಅಂದ್ರೆ ಎಲ್ಲಿಂದ ಸಂಬಂಧ ಇದು ಬೇಕಾದ್ರೆ ತಾಯಿಗಾರ ಬಂದು ಎಲ್ಲರೂ ಅಲ್ಲಿಂದೇ ಬರ್ತಾರಪ್ಪ. ಮತ್ತು ಸತ್ತ ಮೇಲೆ ತಾಯಿಗಾರ ಬಗ್ಗೆ ಹೋಗ್ತಾರೆ. ಭೂಮಿ ತಾಯಿ ಮತ್ತು ಅದಕ್ಕೆ ಭೂಮಿ ತಾಯಿಗಾರ ಬರ್ತಾರೆ. ಭಾಳ ಕಂಪ್ಯಾರಿಸನ್ ಒಂದು ಬೇಡ ಬಿಡ ಬಾ ಟೂರಿಸ್ಟ್ ಬಂದೆ. ನಾ ಫಿಲಾಸಫರ್ ಆಗ್ತೀನಿ ಇಂಟ್ರೆಸ್ಟ್ ಇಲ್ಲ. ನಾ ಹೇಳ್ತೇನೆ ಕೇಳಿ. ನಾ ಬರಂಗಿಲ್ಲ ಅಂತ ಹೇಳ. ನಾ ಹೇಳಕ್ಕಂತಲ್ಲ, ಟೂರಿಗೆ ಅಂತ ಬಂದೀವಿ, ಟ್ರಿಪ್ಪಿಗೆ ಅಂತ ಬಂದೀವಿ, ನಮ್ಮ ನೇಚರ್ ನೋಡ್ಬೇಕಂತ ಬಂದೀವಿ. ಬಾ ನೇಚರ್ ನೋಡಿ ಮಜಾ ಮಾಡೋಣ. ಆಲ್ ಇಂಡಿಯಾನ ಬಸ್ ಹೋಯ್ತು ನೋಡ್ರಿ. ಆಯ್ತಪ್ಪ ಬಂತು ಬೋಸ್. ಇನ್ನು ಎಷ್ಟು ಅವಾಗಿನ ಬರೀ 20 ನಿಮಿಷ 20 ನಿಮಿಷ ಆತನ ಒಂದೊಂದು 1 ತಾಸು ಆಯ್ತು. ಬಂತ ಈಗ ಇಲ್ಲೇ ಇಲ್ಲ ನಡಿ ಮತ್ತೆ ಯಾಕೆ ಕೂತಿ ಪಾಕೆಟ್ ತಲೆ ಆಡಾತ ಮಾಯಿ ಹೊಡಿ ಮನೆ ಇಲ್ಲೆಲ್ಲ ಸರಿಯಾಗಿ ಒಡ ಸಿಗ್ತಾವ. ನಾವು ಹೋಗಿದ್ದು ಮಮ್ಮಿ ತಡಿಯ. ಸೊ ಇವಾಗ ನಾವು ಹೋಗ್ತಾ ಇರೋದು ಇದು ನೋಡಿ ಮನ್ಪಾ ಸೈಡಿಗೆ ಇರೋದು ಬ್ರಿಡ್ಜ್. ಸೊ ಮನ್ಪಾದಿಂದ ದಗಡು ಶೆಟ್ ಗಣಪತಿ ಗುಡಿಗೆ ಹೋಗ್ಲತ್ತಿ ಇದು ಬ್ರಿಡ್ಜ್ ಮ್ಯಾಲಿನ ವ್ಯೂ ನೈಟ್ ಟೈಮಿಗೆ. ಇಲ್ಲಿ ನಡ್ಕೋತ ಹೋಗ್ಬೇಕು. ನೈಟ್ ಟೈಮ್ ಇಲ್ಲೆಲ್ಲ ಸರಿಯಾಗಿ ಕುಂತ್ಕೋಬೋದು ಮತ್ತು ಫೋಟೋದನ್ನು ತಗೋಬೋದು. ಚೆನ್ನಾಗಿ ಗಾಳಿ ಬರ್ತು, ವ್ಯೂನು ಮತ್ತು ಮಸ್ತ್ ಇರ್ತದೆ. ಫ್ಲ್ಯಾಟ್ ಸ್ವತಃ ज़्यादातर विठल रुक्मिणी गणपति, हाँ ये सब ये हाय हाय दगड़ू शेट गणपति गुड़ी दगड़ू शेट दी फेमस। हाँ कौन राम मंदिर। हाँ हाँ ಹಾಯ್ ಹೆಂಗಿದ್ಲೆ ನೋಡ್ರಪ್ಪ ದಗಡು ಶೆಟ್ ಗಣೇಶ ಹತ್ರ ಬಂದೀವಿ. ನೆಕ್ಸ್ಟ್ ಲೆವೆಲ್ ಹೋಗ್ಬರ. ಫಸ್ಟ್ ದರ್ಶನ ಮಾಡೋಣ, ಆಮೇಲೆ ಎಕ್ಸ್ಪ್ಲನೇಷನ್. ದರ್ಶನ ತೊಗೊಳಕ್ಕೆ ಇಲ್ಲಿದಿಂದ ಲೈನ್ ಸ್ಟಾರ್ಟ್ ಆಯಿತು. ಇಲ್ಲಿದಿಂದ ನಾವು ಲೈನ್ ಹಚ್ಚಿದ್ರ ಹಿಂಗೆ ಒಳಗೆ ಹೋಗಬೇಕು. ಜಾಸ್ತಿ ಭೀಡ್ ಇತ್ತು ಅಂತಂದ್ರೆ 2 ಇಲ್ಲ 3 ಲೈನ್ ಹತ್ತಾವ. ಇಲ್ಲ ಅಂತಂದ್ರೆ ಒಂದೇ ಸಿಂಗಲ್ ಲೈನ್ ಒಳಗೆ ಇವ್ರು ಒಳಗೆ ಬಿಡ್ತಾರೆ. ಸೊ ಇಲ್ಲಿ ಮೊದಲು ಚೆಕಿಂಗ್ ಮಾಡ್ತಾರೆ. ಬ್ಯಾಗ್ ಅದನ್ನು ಏನು ಅಲೌಡ್ ಇಲ್ಲ, ಇಲ್ಲ ತೆಂಗಿನಕಾಯಿ ಅದನ್ನು ಒಡೆಯಕ್ಕೂ ಅಲೌಡ್ ಇಲ್ಲ. ಸೊ ಇದು ಇವಾಗ ನೀವು ನೋಡ್ತಾ ಇರೋದು ಖಾಲಿ ಹೂವಿನ ಹಾರ ತೊಗೊಂಡು ಹೋಗ್ಬೋದು.
ಬಿಟ್ಟು ಮತ್ತು ಈ ಕಡೆ ರೈಟ್ ಸೈಡಲ್ಲಿ ನೀವು ನಿಮ್ಮ ಚಪ್ಪಲಿ ಅದನ್ನೆಲ್ಲ ಇಡ್ಬೋದು. ಸೊ ಇದು ಲೆಫ್ಟ್ ಸೈಡಲ್ಲಿ ನೀವು ಒಳಗೆ ಹೋಗ್ತೀರ. ಡೈರೆಕ್ಟಾಗಿ ಒಳಗೆ ಹೋಗಿ ದರ್ಶನ ತಗೊಂಡು ಇಲ್ಲಿ ಮುಂದ್ಗಡೆ ಏನು ಕಾಣಿಸ್ತೈತಿಲ್ಲ ಅಲ್ಲಿಂದ ಎಕ್ಸಿಟ್ ಆಗೋದು. ಸೊ ಅವಾಗ ಹಬ್ಬ ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ ಅದನ್ನು ಹಿಂಗೆಲ್ಲ ಇತ್ತಂದ್ರೆ ಇಲ್ಲೆಲ್ಲ ಪ್ರಸಾದ ಅದನ್ನು ಹಂಚ್ತಾ ಇರ್ತಾರೆ. ಸೊ ಇದು ಎಕ್ಸಿಟ್. ಟ್ರಾಫಿಕ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ, ಯಾಕಂತಂದ್ರೆ ಸಿಂಗಲ್ ರೋಡ್ ಅದ, ಸಿಂಗಲ್ ವೇ ಇದ್ದೇನು ಸಲ ಕೆರಡಿಲ್ಲ 3 ಮತ್ತು ಮ್ಯಾಲಿಂದ ಗುಡಿಗೆ ಬರ್ತಾರೆ ಜನ ಎಲ್ಲ ಗುಡಿ ನೋಡ್ಲಕ್ಕ ದರ್ಶನ ತೊಗೊಳಕ್ಕೆ. ಸೊ ಅದ್ರ ಸಲುವಾಗಿ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಮುಂದಕ್ಕೆ ಹೋಗ್ತಾ ಇರೋದು ದತ್ತ ಮಂದಿರ. ಮುಂದೆ ಅಲ್ಲಿ ದತ್ತ ಮಂದಿರ ಅದ. हाँ उस टाइम पे यहाँ पे बिठाते हैं, इधर बिठाते हैं। हाँ यहाँ पे तो भीड़ तो बहुत पे ही होगा। यहाँ से पूरा वहाँ से यहाँ तक यहाँ पे सब जाते हैं। हाँ तो उस टाइम पे आ गए तो गए हम, उस टाइम नहीं आ गए तो गए हम, गए नहीं, लेकिन बहुत सारा भीड़ रहता है। बहुत रहते हैं, लेकिन बहुत अच्छा करते हैं, मतलब डेकोरेट रहते हैं। हाँ यहाँ से लेकर पूरा केदारनाथ का ಹಲೋ ನಮಸ್ಕಾರ. ನಾನಿವಾಗ ಇದ್ದೀನಿ ದಗಡು ಶೆಟ್. ನನ್ನ ಹಿಂದ್ಗಡೆ ಇರೋದು ದತ್ತ ಮಂದಿರ. ಇವಾಗಷ್ಟೇ ದಗಡು ಶೆಟ್ ಗಣಪತಿ ದರ್ಶನ ಆಯಿತು. ಸೊ ಯಾವಾಗಲೂ ನಾನು ಪುಣೆಗೆ ಬಂದರೆ ಫಸ್ಟ್ ದರ್ಶನ ಮಾಡೋದು ದಗಡು ಶೆಟ್. ಅಲ್ಲಿಂದಲೇ ಏನೇ ಮತ್ತು ಬೇರೆ ಕೆಲಸ ಇದ್ರೂ ಸ್ಟಾರ್ಟ್ ಮಾಡೋದು. ಸೊ ಬನ್ನಿ. ಥ್ಯಾಂಕ್ ಯು. ಸೊ ನೀನು ಹೇಳೋ ಪ್ರಕಾರ ವಿಘ್ನಹಾರಕನ ದರ್ಶನ ಮಾಡ್ತೀಯ ಫಸ್ಟು? ಹೌದು, ಫಸ್ಟ್ ಗಣಪತಿ ಪುಣೆ ಅಂತಂದ್ರೆ ಫಸ್ಟ್ ಗಣಪತಿ ದರ್ಶನ, ಅದ್ರದ್ದು ಆದಮೇಲೆ ಬೇರೆ ಕೆಲಸ. ಹೆಂಗೆ ಅನಿಸ್ತು ನೀ ಹೇಳು, ಹೆಂಗೆ ಅನಿಸ್ತು? ದರ್ಶನ ಮಾಡಿ ನಂಗಂತೂ ಭಾಳ ಚಂದ ಖುಷಿ ಆಗ್ಯದ ದೋಸ್ತ. ಹಾಂ, ಹೆಂಗೆ ಖುಷಿ ಆಗ್ಯದ ಅಂತಂತಂದರೆ ಭಾಳ ಸಲ ಕೇಳ್ತಿದ್ದೆ ದಗಡು ಸೈಡ್ ಗಣೇಶನ ಹತ್ರ ಹೋಗ್ಬೇಕು, ಪುಣೆ ಹೋಗ್ಬೇಕು ಅಂತ. ಹಾಂ ಸೊ ಫಸ್ಟ್ ಟೈಮ್ ಬಂದೇನಿ. ಹಾಂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ. ಸೊ ಅಂದ್ಕೊಂಡಿದ್ದಿಲ್ಲ. ಆಚಾರ್ಯಗಳು ಬಿಟ್ಟು ಭಕ್ತಾದಿಗಳ ಬಾಯಲ್ಲೂ ಉಚ್ಚಾರಣೆ, ಮಂತ್ರಗಳ ಉಚ್ಚಾರಣೆ ಏನಾಗಲ್ಲ, ಮಂತ್ರಗಳ ಉಚ್ಚಾರಣೆ, ಶ್ಲೋಕಗಳ ಉಚ್ಚಾರಣೆ ಏನದಲ್ಲ, ಅದು ಪಿನ್ ಟು ಪಿನ್ ಸೇಮ್ ಅದು. ಸೊ ತುಂಬ ಚೆನ್ನಾಗಿದೆ. हाँ सचिन
ನೋಡಪ್ಪ ದೋಸ್ತ, ನಾವೀಗ ಶನಿವಾರ ವಾಡದಾಗಿದ್ದೀವಿ. ಸಿದ್ದೇಶ್ ಸಿದ್ ಇವ ಬ್ಯಾಡ ಬಿಡ, ಅವಶ್ಯಕತೆ ಇಲ್ಲ. ಈಗ ನಾವಿರೋದು ಶನಿವಾರ ವಾಡ. ಎಷ್ಟು ಸಲ ಹೇಳ್ತೀವಿ, ಒಂದೇ ಹೇಳಿಂದು. ಇದು ಶನಿವಾರ ಅಂತಾರೆ ಇದಕ್ಕೆ. ಸೊ ನನಗೂ ಅಷ್ಟು ಹಿಸ್ಟ್ರಿ ಬಗ್ಗೆ ಪರಿಚಯ ಇಲ್ಲ. ಸೊ ಕೇಳಮ್ಮ, ನನ್ನ ಟೂರ್ ಗೈಡ್ ಇಷ್ಟ, ನನ್ನ ಪರ್ಸ್ನಲ್ ಟೂರ್ ಗೈಡ್ ಇಷ್ಟ. ನಾನು ಹೇಳ್ತೀನಿ ಎಲ್ಲ ಒಂದು. ಫಸ್ಟು ಶನಿವಾರ ವಾಡ ಬಗ್ಗೆ ಶಾರ್ಟ್ ಆ್ಯಂಡ್ ಸಿಂಪಲ್ದಾಗಿ ಹೇಳ್ಬೇಕಂತಂದ್ರೆ ಶನಿವಾರ ವಾಡ ಪುಣೆ ಲೊಕೇಶನ್ದಾಗ ಇರೋದು, ಅಂದ್ರೆ ಸೆಂಟರ್ ಆಫ್ ಪುಣೆ. ಮತ್ತು ಇದನ್ನು ಕಟ್ಟಿದ್ದು 1732ರಲ್ಲಿ. ಯಾರು ಕಟ್ಟಿದ್ದಪ್ಪ ಅಂತಂದರೆ ಬಾಜಿರಾವ್ ಫಸ್ಟ್ ಯಾರು ಅಂತಂದರೆ ಇಡೀ ಮರಾಠ ಸಾಮ್ರಾಜ್ಯದ ಪ್ರಪ್ರಥಮ ಪೇಶ್ವ. ಸೊ ಅದರಿಂದ ಇವರು ಬಾಜಿರಾವ್ ಫಸ್ಟ್ ಅವರು 17th ಸೆಂಚುರಿಯಲ್ಲಿ ಈ ಕೋಟೆನ ಕಟ್ಟಿದ್ರು. ಸೊ ಇದ್ರದ್ದಾದಮೇಲೆ ಇದು ಯಾಕಪ್ಪ ಹಿಂಗೆ ಒಂಥರ ಅಂದರೆ ಲೋಕಲ್ಸ್ ಆಗಲಿ ಅಥವಾ ಈ ಥರ ಬಿಲೀಫ್ ಇದೆ ಏನು ಅಂತಂದರೆ ಹಾಂಟೆಡ್ ಅಂತ. ಅಂದರೆ ಬಾಜಿರಾವ್ ಮಗನಿಗೆ ಅವ್ರ ಅಂಕಲ್ ಅಂದರೆ ಕಾಕ ಮರ್ಡರ್ ಮಾಡಿದ್ದು ಅಂತ ಇದೇ ಥರ ಒಂದು ಪುರಾವೆಗಳು ಇವೆ. ಸೊ ಅದೇ ಥರ ಈ ಕೋಟೆಯನ್ನು ಮತ್ತು ಬೆಂಕಿನೂ ಹಚ್ಚಿದಾರ. ಸೊ ಇದರಲ್ಲಿ ಎಲ್ಲ ಜಾಸ್ತಿ ಆತ್ಮಗಳನ್ನು ಓಡಾಡ್ತಾವೆ ಅಂತ ಹೇಳ್ತಾರೆ ಇದೆಲ್ಲ. ಮತ್ತು ಜನರಲಿ ಶನಿವಾರ ವಾಡ ಓಪನ್ ಆಗೋದು ಅಂದರೆ ನೋಡೋಕ್ಕೆ ಮುಂಜಾನೆ 8ರಿಂದ 5 ಗಂಟೆ ಸಾಯಂಕಾಲ. ಮತ್ತು ಟಿಕೆಟ್ನೂ ಇದೆ ಇದಕ್ಕೆ. ಸೊ ಯಾರೇ ವಿಸಿಟ್ ಮಾಡ್ತಾ ಇದ್ದರೆ ಟಿಕೆಟ್ ಇದೆ. ಮುಂಬರುವ ವಿಡಿಯೋಗಳನ್ನು ನೋಡ್ತಾ ಇರಿ. ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.